ಆತ್ಮೀಯರೇ, ಸಂಬಂಧಗಳನ್ನು ಉಳಿಸಿಕೊಳ್ಳಬೇಕೆಂಬ ಆಸೆ ಇದ್ದರೆ ಈ ಮಾತುಗಳನ್ನೊಮ್ಮೆ ಕೇಳಿ, ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಯಾವ ಸಂಬಂಧವೂ ದೂರವಾಗುವುದಿಲ್ಲ. ನಿಮಗೆ ಎಷ್ಟೇ ಆತ್ಮೀಯರಾಗಿದ್ದರೂ ಅತಿಯಾದ ಸಲುಗೆ ಎಂದಿಗೂ ಬೇಡ. ಸಂಬಂಧದಲ್ಲಿ ಒಂದು ಮಿತಿರೇಖೆ ಇರಲಿ. ನೀವು ಅತಿಯಾಗಿ ಸಲುಗೆಯನ್ನ ಯಾರೊಂದಿಗೂ ನೀಡದಿರಿ. ಪರಸ್ಪರ ಎಷ್ಟೇ ಆತ್ಮೀಯರಾಗಿದ್ದರೂ ಆತ್ಮಗೌರವಕ್ಕೆ ಧಕ್ಕೆ ನೀಡಬೇಡಿ. ಒಂದು ವೇಳೆ ಆ ರೀತಿ ಆಗಿದ್ದರೆ ಮುಲಾಜಿಲ್ಲದೆ ಕ್ಷಮೆ ಕೇಳಿಬಿಡಿ. ಸಮಾನ ಅಭಿರುಚಿಯ ಕೆಲಸಗಳನ್ನು ಹಾಕಿಕೊಳ್ಳಿ. ಸಂಬಂಧಗಳು ಗಟ್ಟಿಯಾಗಿರುತ್ತವೆ. ಅವರವರ ಕೆಲಸದಲ್ಲಿ ನಿರತರಾದಾಗ ಅವರ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ಗೌರವಿಸಿ. ಒಬ್ಬರೆದುರು ಇನ್ನೊಬ್ಬರನ್ನ ಕೀಳಾಗಿ ನೋಡಬೇಡಿ. ಗೆಳೆಯರೆಲ್ಲರನ್ನ ಸಮಾನ ಪ್ರೀತಿಯಿಂದ ಸಮಾನ ಗೌರವದಿಂದ ಕಾಣಿ. ಸಂಬಂಧಗಳು ಬಹುಪಾಲು ಸಂದರ್ಭದಲ್ಲಿ ಹಾಳಾಗುವುದು ಸ್ವಾರ್ಥದಿಂದ. ಕನಿಷ್ಠ ಬಾಂಧವ್ಯಕ್ಕಾಗಿಯಾದರೂ ಸ್ವಾರ್ಥ ಕಡಿಮೆ ಮಾಡಿಕೊಳ್ಳಿ. ಇನ್ನೊಬ್ಬರ ಒಪ್ಪಿಗೆ ಇಲ್ಲದೆ ಅವರ ಕೌಟುಂಬಿಕ ವಿಚಾರಗಳಿಗೆ ತಲೆ ಹಾಕಬೇಡಿ. ಹಾಗೆಯೇ ಸಹಾಯ ಸಹಕಾರ ಬಯಸಿದಾಗ ನಿಮ್ಮ ಶಕ್ತಿಗೆ ಅನುಸಾರ ಸಹಾಯ ಮಾಡಿ. ಸಂಬಂಧಗಳನ್ನ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳಬೇಡಿ. ನೀವು ಹಾಗೆ ಬಳಕೆಯಾಗಬೇಡಿ. ಇಷ್ಟವಿಲ್ಲದನ್ನ ನಯವಾಗಿಯೇ ನಿರಾಕರಿಸಿ. ಒಬ್ಬರ ವಿಚಾರ ಇನ್ನೊಬ್ಬರ ಬಳಿ ಮಾತನಾಡಬೇಡಿ. ಅದರಲ್ಲೂ ನಕಾರಾತ್ಮಕ ಸಂಗತಿಗಳನ್ನು ಅವರ ಅನುಪಸ್ಥಿತಿಯಲ್ಲಿ ಇನ್ನೊಬ್ಬರೊಡನೆ ಚರ್ಚಿಸಲೇಬೇಡಿ. ಸಮಸ್ಯೆಗಳಿಗೆ ನೇರವಾಗಿ ಪ್ರಶ್ನಿಸಿ ಸ್ಪಷ್ಟನೆ ಪಡೆಯಿರಿ. ನಂಬಿಕೆಗೆ ಯೋಗ್ಯವಲ್ಲದವರ ಬಳಿ ಅಸಮಾಧಾನ ತೋಡಿಕೊಳ್ಳಬೇಡಿ. ಸಂಬಂಧಿಕರಿಂದ ಅತಿಯಾಗಿ ಏನನ್ನೋ ನಿರೀಕ್ಷಿಸಬೇಡಿ ಹಾಗೂ ಯಾರನ್ನು ಅತಿಯಾಗಿ ಅವಲಂಬಿಸಬೇಡಿ. ಹಣಕಾಸಿನ ವಿಚಾರದಲ್ಲಿ ಸಂಬಂಧಗಳಲ್ಲಿ ಪಾರದರ್ಶಕತೆ ಇರಲಿ. ಮೊದಲು ನಾನೇ ಏಕೆ ಮಾತನಾಡಿಸಬೇಕೆಂಬ ಅಹಂಕಾರ ಸಂಬಂಧಗಳಲ್ಲಿ ಬೇಡ. ಸಂಬಂಧಗಳಲ್ಲಿನ ರಾಜಿ ಸಂಧಾನ ಮತ್ತು ಮಾತುಕತೆಗೆ ಸದಾ ಸಿದ್ಧರಾಗಿರಿ. ತಂದು ಹಾಕುವವರ ಬಗ್ಗೆ ಎಚ್ಚರವಿರಲಿ. ಹೇಳಿದ್ದನ್ನೆಲ್ಲ ಕೇಳುವ ಹಿತ್ತಾಳೆ ಕಿವಿ ನಿಮ್ಮದಾಗದಿರಲಿ. ಸ್ವಂತ ಬುದ್ಧಿ ಇರಲಿ. ಸಂಬಂಧಿಕರ ಖಾಸಗಿ ಸಂಗತಿಗಳ ಮೇಲೆ ತೀವ್ರವಾಗಿ ನಿಗಾ ಇರಿಸಲು ಹೋಗಬೇಡಿ. ನಿಮ್ಮ ಅತಿ ಪ್ರೀತಿ ಮತ್ತು ಕಾಳಜಿ ಬೇರೆಯವರ ಉಸಿರುಗಟ್ಟಿಸದಿರಲಿ. ನಿಮ್ಮನ್ನು ಹೊಗಳುವವರು ಮಾತ್ರ ಮಿತ್ರರು, ಟೀಕಿಸುವವರೆಲ್ಲ ಶತ್ರುಗಳೆಂಬ ಭ್ರಮೆ ಬೇಡ. ಹೊಗಳುವವರಲ್ಲಿ ಕೆಲವರು ಸ್ವಾರ್ಥಿಗಳು ಇರಬಹುದು. ಟೀಕಿಸುವವರಲ್ಲಿ ಶುದ್ಧ ಹೃದಯದ ಮಿತ್ರರಿರಬಹುದು. ಸಂಬಂಧಗಳಲ್ಲಿ ನಿಮ್ಮ ಮಾತು ನಡೆಯಬೇಕು ಎಂಬಂತೆ ವರ್ತಿಸದಿರಿ. ಸಂಬಂಧಗಳಲ್ಲಿ ಅಧಿಕಾರ ಚಲಾಯಿಸುವುದು ಬೇಡ. ಇನ್ನು ಹಲವಾರು ವಿಷಯಗಳನ್ನು ನಿಮ್ಮಲ್ಲಿ ಅಳವಡಿಸಿಕೊಂಡಾಗ ಯಾವ ಸಂಬಂಧವೂ ನಿಮ್ಮಿಂದ ದೂರವಾಗುವುದಿಲ್ಲ.